ಮಾಜಿ ಸಚಿವ ಎಚ್.ವೈ. ಮೇಟಿ ನಿಧನರಾಗಿರೋದು. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಎಚ್.ವೈ. ಮೇಟಿ ನಿಧನರಾಗಿದ್ದಾರೆ. ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಅಬಕಾರಿ ಸಚಿವರಾಗಿದ್ದು ಎಚ್.ವೈ. ಮೇಟಿ ಅವರು 2013ರಲ್ಲಿ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿದ್ದು. ಅದು 2013ರಿಂದ 2018ರ ಸಿದ್ದರಾಮಯ್ಯನವರ ಅವಧಿಯಲ್ಲಿ ಅವರು ಅಬಕಾರಿ ಸಚಿವರಾಗಿದ್ದರು. ಬಾಗಲಕೋಟೆಯ ಶಾಸಕರು ತೀವ್ರ ಅನಾರೋಗ್ಯದಿಂದ ಎಚ್.ವೈ. ಮೇಟಿ ನಿಧನರಾಗಿದ್ದಾರೆ. ತುಂಬ ಜನರಿಗೆ ಚಿರಪರಿಚಿತ ಆಗಿದ್ದು ಅವರೊಂದು ಸ್ಕ್ಯಾಂಡಲಲ್ಲೇನೆ ಆ ವಿಡಿಯೋ ಬರೋ ಮೂಲಕವಾಗಿ. ಹೆಚ್ಚಿನ ರೀತಿಯಲ್ಲಿ ಅವರು ಟೀಕೆಗಳಿಗೆ ಗುರಿಯಾದರು ಆ ಸಂದರ್ಭದಲ್ಲಿ. ಈಗ ಅವರು ತೀವ್ರ ಅನಾರೋಗ್ಯದಿಂದ ಬಳಲ್ತಾ ಇದ್ರು, ಆಸ್ಪತ್ರೆಗೆ ದಾಖಲು ಮಾಡಿದರು ಖಾಸಗಿ ಆಸ್ಪತ್ರೆಯಲ್ಲಿ. ಈಗ ಅವರು ನಿಧನರಾಗಿದ್ದಾರೆ ಅನ್ನುವಂತಹ ವರದಿ ಈಗಷ್ಟೇ ಬರ್ತಾ ಇದೆ. ಬೆಂಗಳೂರಿನ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದರು ಮಾಜಿ ಸಚಿವ ಎಚ್.ವೈ. ಮೇಟಿ ನಿಧನರಾಗಿದ್ದಾರೆ. ನನ್ನ ಸಹೋದ್ಯೋಗಿ ಬಾಗಲಕೋಟೆ ಪ್ರತಿನಿಧಿ ರವಿ ಹಳ್ಳೂರು ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವಿ, ಏನಾಗಿತ್ತು? ಅರುಣ್, ಏನು ಅಂತಂದ್ರೆ ಈಗಾಗಲೇ ಏನು ಹಿರಿಯ ಶಾಸಕರ ಬಾಗಲಕೋಟೆ ಜಿಲ್ಲೆಯ ಪೈಕಿ ಹಿರಿಯ ಶಾಸಕರಂದ್ರೆ ಅದು ಎಚ್.ವೈ. ಮೇಟಿ ಅವರು. ಎಚ್.ವೈ. ಮೇಟಿ ಅವರಿಗೆ ಅಪಾರವಾದಂತಹ ರಾಜಕೀಯ ಅನುಭವ ಇರುವಂತದ್ದು. ಅಂದ್ರೆ ಹಿಂದೆ ರಾಮಕೃಷ್ಣ ಹೆಗಡೆ ಅವರನ್ನ ಸೋಲಿಸಿರ್ತಕ್ಕಂಥ ಸಿದ್ದು ನ್ಯಾಮಗೌಡರನ್ನ ಸೋಲಿಸುವ ಮೂಲಕ ಪಾರ್ಲಿಮೆಂಟ್ಗೆ ಎಂಟ್ರಿ ಆಗ್ತಾರೆ. ಸುಮಾರು 2 ಬಾರಿ ಸಚಿವರಾಗಿದ್ದಂತವ್ರು. ಸಾಕಷ್ಟು ರಾಜಕೀಯ ಅನುಭವ, ಪ್ರಬಲ ಕಮ್ಯುನಿಟಿ ಇರ್ತಕ್ಕಂಥ ಒಬ್ಬ ರಾಜಕೀಯ ಮುತ್ಸದ್ದಿ ರಾಜಕಾರಣಿ ಅಂತ ಹೇಳ್ಬೋದು ಮೇಟಿ ಅವರು. ಆದ್ರೆ ಕಳೆದ ಕೆಲ 20 ದಿನಗಳ ಹಿಂದೆ ಅವರ ಆರೋಗ್ಯದಲ್ಲಿ ತೀವ್ರ ಏರುಪೇರಾಗಿತ್ತು. ಹೀಗಾಗಿ ಅವರನ್ನ ಬೆಂಗಳೂರಿನ ಅಪೋಲೋ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದ್ರೆ ಬೆಳಗಿನ ಜಾವ ಅವರ ಪಲ್ಸ್ ರೇಟ್ ಜಾಸ್ತಿ ಆಗಿರೋ ಕಾರಣ ಶ್ವಾಸಕೋಶದ ಸಮಸ್ಯೆಯಿಂದ ಬಳಲ್ತಾ ಇರತಕ್ಕಂತ ಮೇಟಿ ಅವರಿಗೆ ತೀರಾ ಆರೋಗ್ಯ ಹದಗೆಟ್ಟಿದ ಕಾರಣ ತೀವ್ರ ನಿಗಾ ಘಟಕಕ್ಕೆ ರವಾನೆ ಮಾಡಿದ್ರು. ವೆಂಟಿಲೇಟರ್ ಮೇಲೆ ಇದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿತ್ತು. ಆದ್ರೆ ಈಗ ನಮಗೆ ಬಲ್ಲ ಮೂಲಗಳ ಮಾಹಿತಿಯ ಪ್ರಕಾರ, ಅವರ ಆಪ್ತ ವಲಯದ ಮಾಹಿತಿಯ ಪ್ರಕಾರ ಮೇಟಿ ಅವರು ಇನ್ನಿಲ್ಲ ಅನ್ನುವಂತ ಒಂದು ಸಂಗತಿ ಸದ್ಯಕ್ಕೆ ಬೆಳಕಿಗೆ ಬಂದಿರುವಂತದ್ದು. ಅರುಣ್, ಓಕೆ, ಒಂದು ಟೀಕೆಗೆ ಗುರಿಯಾದರೂ ಒಂದು ವಿಡಿಯೋ ಆಚೆ ಬರೋ ಮೂಲಕವಾಗಿ ಅದಾದ ನಂತರ ಮಾನಸಿಕವಾಗಿ ತುಂಬ ಕುಗ್ಗಿದ್ರು ಅನ್ನೋ ಮಾತನ್ನು ಕೂಡ ನಾನು ಕೇಳಿ ಬರ್ತಾ ಇದ್ದೆ. ಅದಾದ್ಮೇಲೆ ಆರೋಗ್ಯದಲ್ಲಿ ವಿಪರೀತವಾಗಿ ಏರುಪೇರಾಗಿತ್ತು ಅವರಿಗೆ, ಹೇಗೆ ಅಂತ? ಅರುಣ್, ಅವರಿಗೆ ಏನು ಕೆಲ ದಿನಗಳ ಹಿಂದೆ ಅಷ್ಟೇ ಆರೋಗ್ಯದ ಸಮಸ್ಯೆ ಇತ್ತು. ಅಂದ್ರೆ ಈ ಹಿಂದೆ ಅವರಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಏನು ಹೃದಯ ಬೇನೆಯಿಂದ ಅವರು ಚಿಕಿತ್ಸೆಯನ್ನು ಕೂಡ, ಅವರಿಗೆ ಸ್ಟಂಟನ್ನು ಕೂಡ ಹಾಕಲಾಗಿತ್ತು. ಅದಾದ ನಂತರ ಅವರು ಚೇತರಿಸಿಕೊಂಡಿದ್ರು. ಅದಾದ ನಂತರ ಅವರಿಗೆ ಶ್ವಾಸಕೋಶ ಸಮಸ್ಯೆ ಕಂಡು ಬರುತ್ತೆ, ಅಂದ್ರೆ ಲಂಗ್ಸ್ ಪ್ರಾಬ್ಲಮ್. ಏನು ಶ್ವಾಸಕೋಶ ಸಮಸ್ಯೆ ಕಂಡು ಬಂದ ನಂತರ ಅವರಿಗೆ ಉಸಿರಾಟದಲ್ಲಿ ತೊಂದರೆ ಆಗುತ್ತೆ, ದಮ್ಮು ಅಂದ್ರೆ ಅಸ್ತಮಾ ರೀತಿಯ ಸಮಸ್ಯೆಯನ್ನ ಮೇಟಿಯವರು ಬಳಲ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಅವರನ್ನ ತೀವ್ರ ಏನು ಆರೋಗ್ಯ ಹದಗೆಡುತ್ತೆ ಅನ್ನುವಂತ ಮುನ್ಸೂಚನೆ ಹಿನ್ನೆಲೆಯಲ್ಲಿ ಸುಮಾರು 20 ದಿನಗಳ ಕಾಲ ಮೇಟಿ ಅವರನ್ನ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇತ್ತು. ಈ ಹಿಂದೆ ರಾಜಕೀಯ ನಾಯಕರು ಅನೇಕರು ಹೋಗಿ ಭೇಟಿಯನ್ನು ಕೂಡ ಆಗಿ ಬಂದಿದ್ರು. ಸಿಎಂ ಸಿದ್ದರಾಮಯ್ಯ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಮೇಟಿ ಅವರು ಆ ಸಿದ್ದರಾಮಯ್ಯ ಸಹ ಭೇಟಿಯಾಗಿ ಬಂದಿರತಕ್ಕಂಥದ್ದು. ಈಗ ಅವರಿಲ್ಲ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಹೊರಬೀಳ್ತಾ ಇರ್ತಕ್ಕಂಥದ್ದು. ಅರುಣ್, ಓಕೆ ರವಿ, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀನಿ ನಿಮ್ಮ ಹತ್ರ. ಮಾಜಿ ಸಚಿವ ಎಚ್.ವೈ. ಮೇಟಿ ಈಗ ನಿಧನರಾಗಿರೋದು. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನಗೊಂಡಿದ್ದಾರೆ. ಕಳೆದ 20 ದಿನಗಳಿಂದಲೂ ಕೂಡ ಅವರು ತೀವ್ರವಾಗಿ ಅನಾರೋಗ್ಯದಿಂದ ಬಳಲ್ತಾ ಇದ್ರು ಅನ್ನುವಂಥದ್ದು. ಇದು ಆಸ್ಪತ್ರೆ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಮಾಜಿ ಅಬಕಾರಿ ಸಚಿವರು, ಹಾಲಿ ಅಬಕಾರಿ ಸಚಿವರು ಇಬ್ಬರು ಎದುರ ಬದುರ ಕೂತ್ಕೊಂಡು ಮಾತನಾಡ್ಕೊಂಡು ಬಂದಿದ್ರು, ಆರೋಗ್ಯವನ್ನು ವಿಚಾರಿಸಿದ್ರು. ಉತ್ತರ ಕರ್ನಾಟಕದಲ್ಲಿರುವಂಥ ನಾಯಕರು ಚಿರಪರಿಚಿತರಾಗಿರ್ತಾರೆ ಅವರವರಿಗೆ ಹೆಚ್ಚಿನ ರೀತಿಯಲ್ಲಿ. ಈಗ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಅವರು ನಿಧನರಾಗಿದ್ದಾರೆ ಅನ್ನುವಂಥ ವರದಿ ಬರ್ತಾ ಇದೆ. ನನ್ನ ಸಹೋದ್ಯೋಗಿ ಹೇಳ್ತಾ ಇದ್ದಿದ್ದು, ಅವರಿಗೆ ಹಿಂದೆ ಹೃದಯದ ಸಮಸ್ಯೆಯೂ ಕೂಡ ಆಗಿತ್ತು, ಅದರ ಚಿಕಿತ್ಸೆಯನ್ನು ಕೂಡ ಪಡ್ಕೊಂಡಿದ್ದರು. ತದನಂತರ ಶ್ವಾಸಕೋಶದ ಸಮಸ್ಯೆ ಕೂಡ ಆಗಿತ್ತು ಅಂತ ಹೇಳಿ ಆಸ್ಪತ್ರೆಯಲ್ಲಿ ಕಳೆದ 20 ದಿನಗಳಿಂದಲೂ ಕೂಡ ಅವರು ಚಿಕಿತ್ಸೆಯನ್ನು ಪಡೀತಾ ಇದ್ದರು. ಬಟ್ ನಿನ್ನೆ ಹೆಚ್ಚಿನ ರೀತಿಯಾದಂಥ ಏರುಪೇರಾಗಿದೆ ಆರೋಗ್ಯದಲ್ಲಿ. ಇವತ್ತು ಅವರು ನಿಧನರಾಗಿದ್ದಾರೆ ಅನ್ನುವಂತಹ ವರದಿ ಈಗ ಬರ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೋಗಿ ಅವರ ಆರೋಗ್ಯವನ್ನು ಆಸ್ಪತ್ರೆಯಲ್ಲಿ ವಿಚಾರಿಸಿದರು ಅಂತ ಹೇಳಿ, ಜೊತೆಗೆ ಹಲವು ಸಚಿವರು ಕೂಡ ಹೋಗಿ ಆಸ್ಪತ್ರೆಯವ್ರನ್ನ ವಿಚಾರಿಸಿದರು. 2013ರಿಂದ 2018ರವರೆಗೂ ಕೂಡ ಅವರು ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಇದ್ದಂಥವ್ರು. ಬಟ್ ಅದರ ಮಧ್ಯದಲ್ಲಿ ಅವರ ಮೇಲೆ ಬಂದಂಥ ಒಂದು ವಿಡಿಯೋ ರಿಲೀಸ್ ಆದ ನಂತರ ಆರೋಪಗಳು ಬಂತು. ತದನಂತರ ಮಂತ್ರಿ ಸ್ಥಾನವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿನೂ ಕೂಡ ಬಂದೆರಗಿತ್ತು. 2013ರಲ್ಲಿ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾದಂತಹ ಎಚ್.ವೈ. ಮೇಟಿ ಅವರು ನಿಧನರಾಗಿದ್ದಾರೆ. ನನ್ನ ಸಹೋದ್ಯೋಗಿ ರವಿ ಇದ್ದಾರೆ. ರವಿ, ಈಗ ಯಾವತ್ತಿನಿಂದ ಅವರು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದರು? ಎಲ್ಲೂ ಕೂಡ ಈ ಬಗ್ಗೆ ಹೆಚ್ಚಿನ ರೀತಿಯಾದಂಥ ವರದಿಗಳೇ ಆಗಲಿಲ್ಲ. ತೀವ್ರ ಮಟ್ಟದಲ್ಲಿ ಅನಾರೋಗ್ಯದಿಂದ ಬಳಲ್ತಾ ಇದ್ರು ಅಥವಾ ಸಣ್ಣ ಪುಟ್ಟ ಕಾಯಿಲೆಗಳಿಂದ ಆಸ್ಪತ್ರೆಗೆ ದಾಖಲಾಗಿ ಅದು ವಿಪರೀತ ವಿಕೋಪಕ್ಕೆ ಹೋಗ್ಬಿಟ್ಟು ಈ ರೀತಿಯಾಗಿದ್ದ?
ಅರುಣ್, ಈಗಾಗಲೇ ಏನು HY ಮೇಟಿ ಅವರಿಗೆ 80 ವರ್ಷ, ಅಂದ್ರೆ ಸುಮಾರು ಬಾಗಲಕೋಟೆಯ ರಾಜಕಾರಣಿಗಳಲ್ಲಿ ಸದ್ಯಕ್ಕೆ ಹಿರಿಯ ರಾಜಕಾರಣಿ ಅಂತ ಹೇಳ್ಬೋದು. ಇವರಿಗೆ ವಯೋಸಹಜ ಕಾಯಿಲೆಗಳಂತ ಏನಂತೀವಿ, ಆ ಕಾಯಿಲೆಗಳು ಸಹಜವಾಗಿ ಕಂಡು ಬಂದಿದ್ವು. ಅದರಲ್ಲೂ ಶ್ವಾಸಕೋಶದ ಸಮಸ್ಯೆ ಇವರನ್ನ ವಿಪರೀತವಾಗಿ ಬಳಲಿಕ್ಕೆ ಕಾರಣವಾಗಿತ್ತು. ಹೀಗಾಗಿ ಸುಮಾರು 20-25 ದಿನಗಳ ಹಿಂದೆ ಇವರನ್ನ ಬೆಂಗಳೂರಿನ ಅಪೋಲೋ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ. ಅದಾದ ನಂತರ ಮೇಟಿ ಅವರು ಚೇತರಿಸಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಸಿಕ್ಕಿರೋ ಹಿನ್ನೆಲೆಯಲ್ಲಿ ಸಾಕಷ್ಟು ಇಲ್ಲಿನ ಅವರ ಬೆಂಬಲಿಗರಾಗಿರ್ಬೋದು, ಅವರ ಅಪಾರ ಅಭಿಮಾನಿ ಬಳಗ ನೆಮ್ಮದಿಯ ನಿಟ್ಟುಸಿರನ್ನು ಬಿಟ್ಟಿತ್ತು. ಆದ್ರೆ ನಿನ್ನೆ ತೀವ್ರ ಅವರ ಆರೋಗ್ಯದಲ್ಲಿ ಉಸಿರಾಟದ ಸಮಸ್ಯೆಯಾಗಿ ಅವರನ್ನ ತೀವ್ರ ನಿಗಾ ಘಟಕಕ್ಕೆ ರವಾನೆ ಮಾಡಿದಾಗ ಆ ಸುದ್ದಿಯನ್ನ ತಿಳಿದು ಜನರು ಭಯಭೀತರಾಗಿದ್ರು, ಅವರ ಅಭಿಮಾನಿಗಳು ಭಯಭೀತರಾಗಿದ್ರು. ಆದ್ರೆ ಈ ಸುದ್ದಿ ನಿಜಕ್ಕೂ ಬರಸಿಲ್ಲಂತೆ ಆ ಅಭಿಮಾನಿಗಳಿಗೆ ಬಂದೊದಗಿದೆ ಅಂತ ಹೇಳ್ಬೋದು ಅರುಣ್. ಅಂದ್ರೆ HY ಮೇಟಿ ಅವರ ರಾಜಕೀಯ ಜೀವನವನ್ನ ನೋಡೋದಾದ್ರೆ ಅರುಣ್, ಸುಮಾರು ಇವರು ರಾಮಕೃಷ್ಣ ಹೆಗಡೆ ಅವರ ಕಾಲದಿಂದಲೂ ರಾಜಕಾರಣದಲ್ಲಿದ್ದಂತವರು. ಹಿಂದೆ ಗುಳೇದಗುಡ್ಡದ ಶಾಸಕರಾಗಿದ್ರು, ಈಗ 2 ಬಾರಿ ಬಾಗಲಕೋಟೆಯ ಶಾಸಕರಾಗಿದ್ದಾರೆ. ಈ ರೀತಿಯಾದಂತಹ ಅಪಾರ ರಾಜಕೀಯ ಅನುಭವವನ್ನ ಮೇಟಿ ಅವರು ಹೊಂದಿರತಕ್ಕಂಥದ್ದು ಅರುಣ್. ಓಕೆ ರವಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.